ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಕ್ಚುಲಿ ಇದೇನು ನ್ಯೂ ವ್ಲಾಗ್ ಅಲ್ಲ, ಇದು ಬಂದು ಹಳೆ ವ್ಲಾಗೇ ಆಗಿರುತ್ತೆ. ತುಂಬ ದಿನ ಆಗಿತ್ತು ಎಡಿಟ್ ಮಾಡ್ದಲ್ಲೇ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಇವಾಗ ನಿಮ್ಮ ಮುಂದೆ ಬರ್ತಾ ಇದೆ. ಈ ಎಲ್ಲ ವಿಡಿಯೋ ಬಂದು ಕ್ಯಾಪ್ಚರ್ ಮಾಡ್ಕೊಂಡಿರೋದು ನಾವು ನಮ್ಮ ಮಗಳಿಗೆ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಹೊರಟಿದ್ದ ದಿನದಿಂದ ವಿಡಿಯೋ ಮಾಡಿರೋ ವ್ಲಾಗ್ ಇದು. ಸೊ ಅದನ್ನು ನಾನು ನಿಮ್ಮ ಮುಂದೆ ಲೇಟಾಗಿ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಅಂದಂಗೆ ನಾವು ಇಲ್ಲಿಗೆ ಹೊರಡಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಿಪೇರ್ ಆಗಿದ್ವಿ. ಸೊ ಅರ್ಲಿ ಮಾರ್ನಿಂಗೆ ನಾವು ಮನೆ ಬಿಟ್ಟು ಬ್ಯಾಂಗ್ಳೂರನ್ನ ಬಿಟ್ಟು ಸೊ ಹೊರಟಿದ್ವಿ. 6:30 ಹಂಗೆಲ್ಲ ಮನೆ ಬಿಟ್ಟಿದ್ವಿ. ಸೊ ಹಾಗೆ ನಮಗೆ ನಿಯರ್ ಹೋಗ್ತಾ ಯಾವುದ್ಯಾವುದೆಲ್ಲ ಜಾಗಗಳಿದೆ ಅದನ್ನೆಲ್ಲ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿಗೆಲ್ಲನೂ ನಾವು ವಿಸಿಟ್ ಮಾಡಿದ್ದೀವಿ. ಹಾಸನಲ್ಲಿರೋರಿಗೆಲ್ಲ ಇದಂತೂ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಆ ಕಡೆ ಇರೋರೆಲ್ಲ ಇಲ್ಲಿ ಎಲ್ಲ ಕಡೆ ವಿಸಿಟ್ ಮಾಡಿರ್ತಾರೆ. ವಿಡಿಯೋ ನೋಡ್ತಿರೋರಿಗೆ ಅದು ಯಾವ ಜಾಗ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದನ್ನು ಮುಗಿಸ್ಕೊಂಡು ನಾವು ಕಳಶ ಮತ್ತು ಅನ್ನಪೂರ್ಣೇಶ್ವರಿ ಟೆಂಪಲು ಈ ಕಡೆ ಎಲ್ಲ ಒಂದೇ ಸತಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು 1 by 1 ಎಲ್ಲನೂ ನೋಡ್ಕೊಳ್ತಾ ಬಂದ್ವಿ. ರೋಡಲ್ಲಿ ಒಂದು ಗಾಡಿ ಓಡಾಡ್ತಿಲ್ಲ, ಇಂಥ ರೋಡು ಕರ್ಕೊಂಬಂದಿದ್ದೀರಲ್ಲ ನೀವು ರಾತ್ರಿ. ರೋಡ್ ನೋಡಿ ಹೆಂಗಿದೆ. ಫೈನಲ್ ಆಗಿ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ನಾವು ಬರಬೇಕಾಗಿರೋ ಮೇನ್ ಟೆಂಪಲ್ಗೆ ಬಂದಿದ್ದೀವಿ. ಎಸ್, ನಾವಿವಾಗ ಪ್ರೆಸೆಂಟು ಶೃಂಗೇರಿಯಲ್ಲಿದ್ದೀವಿ. ನಮಗೆ ರೂಮ್ ಇತ್ತು, ರೂಮ್ ತೊಗೊಂಡು ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಇವಾಗ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ನಾವೆಲ್ಲರೂ. ಏನು ಚೆನ್ನಾಗಿಲ್ಲ ಮಗಳೇ? ಯಾರ್ದು ತೋರಿಸಿ ಶ್ವೇತಾ, ಚೆನ್ನಾಗಿದೆಯಲ್ಲ ನೋಡೋಣ, ಹೇಳು. ಶನು, ನಿನ್ನ ಮೆಹಂದಿ ತೋರಿಸು ಮಗಳೇ, ತೋರಿಸು. ತೋರಿಸಿಲ್ಲ, ಇಲ್ಲಿ ತೋರಿಸಿಲ್ಲ, ಕ್ಯಾಮ್ರಾಗೆ ತೋರಿಸು. ಹಾಂ, ಅಮ್ಮಂದು ಏನು ಚೆನ್ನಾಗಿಲ್ಲ? ಶನು, ಅಮ್ಮ ನಿನ್ನ ಮೆಹಂದಿ ಚೆನ್ನಾಗಿಲ್ಲ ಅಂತ ಹೇಳ. ಶನು ಅಮ್ಮಂಗೆ ಹೇಳು, ಏನು ಹೇಳು, ಏನು ಚೆನ್ನಾಗಿಲ್ಲ ಮುಂದು? ನಿನ್ನ ಮೆಹಂದಿ ನಿಂದು ಚೆನ್ನಾಗಿದೆಯಾ? ತೋರಿಸು ಅಮ್ಮಂದು, ತೋರಿಸು. ಚೆನ್ನಾಗಿದೆ ಸುಬ್ಬಿ, ಹೋಗ ಕಡೆ. ನಾಟಕಿ ರಾಣಿ ಇವಳು. ಇಡಿ ಕೈ ಇಡಿ, ಸರಿ ಕೂತ್ಕೋ, ಕೈ ಇಡಿ, ಕಾಲಿಡಿ, ಫಸ್ಟ್ ಕೈ ಇಡಿ. ನೀನು ಇಡಿ, ನಾನು ಹಾಕ್ತೀನಿ. ಈಗ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೋಟೆಲ್ಗೆ ಹೋಗಿ ಸ್ವಲ್ಪ ಲೈಟಾಗಿ ಟಿಫನ್ ಎಲ್ಲ ತಿನ್ಕೊಂಡು ಆಮೇಲೆ ರೂಮಿಗೆ ಬಂದು ಸೊ ಮಲ್ಕೊಳ್ಳೋ ಟೈಮ್ಗೆ ನನ್ನ ಮಗಳು ಸ್ವಲ್ಪ ಹಠ ಮಾಡ್ತಿದ್ಲು, ನನಗೂ ನೇಲ್ ಪಾಲಿಷ್ ಹಾಕು ಅಂತ ಹೇಳ್ಬಿಟ್ಟು. ಸೊ ಅವಳಿಗೆ ನೇಲ್ ಪಾಲಿಷ್ ಹಾಕ್ಕೊಡ್ತಾ ಇದ್ದೀನಿ ನಾನು ಇವಾಗ. ಮನೆಯಲ್ಲೇ ಅವಳಿಗೆ ನಾವು ಮೆಹಂದಿನ ಹಾಕಿದ್ವಿ. ಸೊ ಸ್ವಲ್ಪ ಮೆಹಂದಿ ಇತ್ತು, ನಾನು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೇನು ಮಲ್ಗೋ ಟೈಮ್ ಅಂತ ಹೇಳ್ಬಿಟ್ಟು ನಾನು ಕೂಡ ಮೆಹಂದಿನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಶಾನ್ವಿಕಾ, ಮಾರ್ನಿಂಗ್ ವ್ಯೂ ನೋಡಿ ಹೇಗಿದೆ. ನನಗೂ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಮಲ್ಲಿಗೆ ಹೂವು ತೊಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ನೈಟೇ ಬಂದು ಇಲ್ಲಿ ಟೋಕನ್ ಎಲ್ಲ ತೊಗೊಂಡಿದ್ವಿ ಅಕ್ಷರಾಭ್ಯಾಸದ್ದು. ನೀವಲ್ಲಿ ಹೋದವರು ಎನ್ಕ್ವೈರಿ ಮಾಡಿ ಕೂಡ ಟಿಕೆಟ್ನ ತೊಗೋಬೋದು. ಇಲ್ಲಿ ಮಾರ್ನಿಂಗಿಂದ ಸ್ಲಾಟ್ ಎಲ್ಲ ಇರುತ್ತೆ. ಸೊ ನಾವೇ ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ನ ನೈಟೇ ತೊಗೊಂಡ್ಬಿಟ್ಟಿದ್ವಿ. ಇವಾಗ ನೋಡಿ ಬೆಳಗ್ಗೆ ಟೈಮ್ ಬಂದಿದ್ದೀವಿ. ನಮ್ಮದೇ ಫಸ್ಟ್ ಬ್ಯಾಚ್ ಆಗಿತ್ತು. ಸೊ ಫಸ್ಟ್ ಬ್ಯಾಚ್ಗೆ ತುಂಬ ಜನ ಸೇರಿದ್ರು. ಸೊ ನಾವು ಅಂದ್ಕೊಂಡ್ವಿ ಒಬ್ಬೊಬ್ಬರಿಗೆ ಸಪ್ರೇಟಾಗಿ ಮಾಡಿಸ್ತಾರೆ ಅಂತ, ಬಟ್ ಇಲ್ಲಿ ಎಲ್ಲರೂ ಕೂತ್ಕೊಂಡು ಸಾಮೂಹಿಕವಾಗಿ ಮಾಡಿಸ್ತಾ ಇದ್ವಿ. ವಿದ್ಯಾದಾನಂಚ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು.
ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಮಗುಗೆ ಫಸ್ಟು ಇಲ್ಲಿ ಅಕ್ಕಿಯಲ್ಲಿ ತಟ್ಟೆ, ಒಂದು ಬಳ್ಪ ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಅರ್ಶಿನದ್ದು ಕೊಂಬು ಕೊಡ್ತಾರೆ. ಸ್ಲೇಟ್ನು ಅವರೇ ಕೂಡ ಕೊಡ್ತಾರೆ. ಅದಾದಮೇಲೆ ಕೆಲವೊಂದು ಮಂತ್ರಗಳನ್ನ ಹೇಳಿಸಿದ ಮೇಲೆ ಅಮ್ಮನ ತೊಡೆ ಮೇಲೆ ಮಗುನ ಕೂರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಪ್ರಿಪೇರ್ ಆಗ್ತಿದ್ದೀನಿ. ನನ್ನ ತೊಡೆ ಮೇಲೆ ನನ್ನ ಮಗಳನ್ನ ಕೂರಿಸ್ಕೊಂಡಿದ್ದೀನಿ. ಅದಾದಮೇಲೆ ಫಸ್ಟು ಶ್ರೀ ಅಂತ ಬರೆಸ್ತಾರೆ. ಇದನ್ನು ಬರ್ಸಿದ ಆದಮೇಲೆ ಅದಾದಮೇಲೆ ಶ್ರೀ ಗಮ್ ಗಣಪತಿಯೇ ನಮಃ ಅಂತ ಬರೆಸ್ತಾರೆ. ಅದಾದಮೇಲೆ ಸರಸ್ವತಿ ನಮಃ ಅಂತ ಬರೆಸ್ತಾರೆ. ಇದನ್ನು ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಇದನ್ನು ಫಸ್ಟು ನಾನು ಬರೆಸ್ತೀನಿ ಮಗು ಕೈಯಲ್ಲಿ. ಇದಾದಮೇಲೆ ಇವಳು ಸೀಟ್ನ ಚೇಂಜ್ ಮಾಡ್ಕೊತಾಳೆ. ಅದಾದಮೇಲೆ ಹೋಗಿ ಇವ್ರ ಅಪ್ಪನ ತೊಡೆ ಮೇಲೆ ಕೂತ್ಕೋತಾಳೆ. ನಾನು ಚಿಕ್ಕವಳಿದ್ದಾಗ ನನಗೆ ನಮ್ಮ ಅಪ್ಪ ಅಮ್ಮ ಈ ಥರ ಮಾಡಿಸಿದಾರೋ ಇಲ್ವೋ ಅಂತ ನನಗಂತೂ ನೆನಪಿಲ್ಲ, ಮೆಮೊರಿ ಕೂಡ ಇಲ್ಲ. ಸೊ ಹಾಗೆ ನಾನು ಮತ್ತು ನನ್ನ ಗಂಡ ಸೇರಿಕೊಂಡು ನನ್ನ ಮಗಳಿಗೆ ಮಾಡಿಸಿರೋ ಅಕ್ಷರ ಅಭ್ಯಾಸ ಅವಳಿಗೆ ಮೆಮೊರಿಯಾಗಿ ಉಳಿಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ ಅವಳ ಮೆಮೊರಿಗೋಸ್ಕರ. ಇದನ್ನೆಲ್ಲ ಬರ್ಸಿದ ಮೇಲೆ ಕೊನೆಗೆ ಅದೇ ಅಕ್ಕಿ ತಟ್ಟೆಯಲ್ಲಿ ಏನಿದೆ ಅಲ್ಲಿ ಆ ಇ ಬರೆಸ್ತಾರೆ. ಮಗುಗೆ ಬರ್ಸಿ ಅಂತ ಹೇಳ್ತಾರೆ. ಸೊ ನಾನು ಕೂಡ ಇವಳಿಗೆ ಆ ಇನ ಅದೇ ಅಕ್ಕಿ ತಟ್ಟೆಯಲ್ಲಿ ಬರ್ಸಿದ್ದೀನಿ. ಸೊ ಮಕ್ಕಳು ಎಷ್ಟು ಹಠ ಮಾಡ್ತಿರ್ತಾರೆ ಅಂದರೆ ನಮ್ಮ ಪೇಷನ್ಸ್ನ ನೋಡಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ ಅನಿಸುತ್ತೆ. ನನ್ನ ಮಗಳು ಫುಲ್ಲು ಇಲ್ಲ ನಾನೇ ಬರಿತೀನಿ ಅಂತ ಎಷ್ಟು ಹಠ ಮಾಡ್ತಾಯಿದ್ದಾಳೆ ನೋಡಿ. ಸೊ ಅದಕ್ಕೆ ನಾನು ಸಮಾಧಾನವಾಗಿ ಫಸ್ಟ್ ಇಲ್ಲಿ ಬರೀ, ಅದಾದಮೇಲೆ ಸ್ಕೂಲಿಗೆ ಹೋದ್ಮೇಲೆ ನೀನು ಬರೆಯುವಂತೆ ಅಂತ ಹೇಳಿಬಿಟ್ಟು ನಾನೇ ಸಮಾಧಾನದಿಂದ ಕೂತ್ಕೊಂಡು ನನ್ನ ಮಗಳ ಕೈಯಲ್ಲಿ ಬರೆಸ್ತಾ ಇದ್ದೀನಿ. ಸೊ ಈ ಮೂಮೆಂಟ್ ನಮ್ಮ ಇಬ್ರಿಗೂ ತುಂಬ ಹ್ಯಾಪಿ ಮೂಮೆಂಟ್ ಆಗಿದೆ. ಸೊ ವಿಡಿಯೋ ನೋಡ್ತಿರೋರು ನೀವು ಕೂಡ ಯಾರಾದರೂ ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸೊ ಆರಾಮ್ಸೆ ನೀವು ಕೂಡ ಶೃಂಗೇರಿಗೆ ಹೋಗಿ ಮಕ್ಕಳಿಗೆ ಅಕ್ಷರ ಅಭ್ಯಾಸನ ಮಾಡಿಸ್ಬೋದು. ಈ ಏಜ್ ಬಂದು 2.5 years ಆದಮೇಲೆ ನೀವು ಹೋಗಿ ಈ ಅಕ್ಷರ ಅಭ್ಯಾಸನ ಮುಗಿಸ್ಬೋದು. ದೊಡ್ಡ ಆ ಇ ಪರಮೇಶಿ ಪ್ರಸೀದಮೆ ಅಭೀಷ್ಟ ದೇವೇಶಿ. ಬರ್ಸಿದೆಲ್ಲ ಆದಮೇಲೆ ಅಲ್ಲಿ ಬಂದಿರೋ ಮಕ್ಕಳೆಲ್ಲರೂ ಖುಷಿಯಾಗಬೇಕು ಅಂತ ಹೇಳಿಬಿಟ್ಟು ನಾವು ನಮ್ಮ ಮಗು ಕೈಯಿಂದ ಬಂದಿರೋ ಎಲ್ಲ ಮಕ್ಳಿಗೂ ಚಾಕ್ಲೇಟ್ನ ಕೊಡಿಸ್ತಿದ್ವಿ. ಎಲ್ಲರೂ ನಾರ್ಮಲಾಗಿ ಸ್ಲೇಟು ಬಲ್ಪ ಬುಕ್ ಎಲ್ಲನೂ ಕೊಡ್ತಾರೆ. ಸೊ ನಾವು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಚಾಕ್ಲೇಟ್ನ ಕೊಡಿಸಿದ್ದಾದಮೇಲೆ ಮಕ್ಕಳು ಮುಖದಲ್ಲಿ ಏನೋ ಒಂಥರ ಖುಷಿ. ಎಲ್ಲರೂ ಸ್ಲೇಟು ಬುಕ್ಕು ಈ ಥರ ಕೊಡ್ತಿದ್ರು. ಇವಳೊಂಥರ ತಿನ್ನೋ ಐಟಮ್ ಕೊಟ್ಲೆಲ್ಲ. ಸೊ ಮಕ್ಕಳೆಲ್ಲರೂ ಫುಲ್ ಖುಷಿಯಾಗಿದ್ದರು. ಸೊ ಅವಳು ಕೂಡ ಫುಲ್ ಖುಷಿಯಾಗಿ ತೊಗೊಂಡೋಗಿರೋ ಚಾಕ್ಲೇಟ್ ಎಲ್ಲನೂ ಕೂಡ ಎಲ್ಲ ಮಕ್ಳಿಗೂ ಹಂಚ್ತಾ ಇದ್ದಾಳೆ. ಸೊ ಹಾಗೆ ಶಾನ್ವಿಗೂ ಕೂಡ ತುಂಬ ಗಿಫ್ಟ್ಗಳು ಬಂತು. ಅಲ್ಲಿಂದ ಬಂದ ಮೇಲೆ ಇವಳು ಕೂಡ ಎಲ್ಲ ಮಕ್ಳಿಗೂ ಗಿಫ್ಟ್ಗಳನ್ನ ಕೊಟ್ಟಿದ್ದಾಳೆ. ಸೊ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ನೀವೇನಾದರೂ ಶೃಂಗೇರಿಗೆ ಹೋಗಿದ್ರಾ ಈ ಥರ ಅಕ್ಷರ ಅಭ್ಯಾಸ ಮಾಡಿಸೋದಕ್ಕೆ, ನಿಮ್ಗೆ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿಬಿಟ್ಟು ಇದೇ ಥರ ಇತ್ತಾ ಅಂತ ಇದ್ದರೂ ಕೂಡ ಸೊ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಇವಾಗ ಶಾನ್ವಿಕುಂಗೆ ಇನ್ನೊಂದು ಗಿಫ್ಟ್ ಸಿಗ್ತಾ ಇದೆ. ಅವರು ಕುಂಕುಮ ಇಟ್ಟು ಮಗುಗೆ ಸ್ಲೇಟ್ನ ಕೊಡ್ತಾ ಇದ್ದಾರೆ. ಸೊ ಇದೊಂಥರ ಮಕ್ಳಿಗೊಂಥರ ಮೆಮೊರಿ ಆಗಿರುತ್ತೆ. ಇಬ್ಬರು ಮಕ್ಕಳು ನೋಡೋಕ್ಕೆ ಏನು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಸೊ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕೂಡ ಸೊ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದು ನಮ್ಮ ಮುದ್ದಾದ ಮಗಳ, ನಮ್ಮದು ಲಕ್ಕಿ ಮಗಳ ಅಕ್ಷರಾಭ್ಯಾಸದ ವ್ಲಾಗ್ ಆಗಿರುತ್ತೆ. ಸಪೋರ್ಟ್ ಮಾಡಿ.